ಎಲ್ಲ ನಾನು ಹಡ ಇಕ್ಕಿ ಎಲ್ಲ ತಂದಿಂಗ್ ಹಾಕ್ಬಿಟ್ಟು ಎಲ್ಲ ನೈಟ್ ಹೊಡಾಕ್ ಹೋಗೋಣ ಸರ್. ಡೆಮಾಲಿಷ್ ಮಾಡಿ ಈ ತರ ಮಾಡೋರು ಅವ್ರು ಯಾರು ಬಂದ್ಸಕ್ಕೆ ಯಾರು ಆಗಲ್ಲ ಸರ್. ಮಾದನಹಳ್ಳಿ ಪೊಲೀಸ್ ಸ್ಟೇಷನ್ ಇಂದ ಹಾಕೋದಿಲ್ಲ ಅವ್ರನ್ನ ಬಂದ್ಸಕ್ಕೆ. ಮಾದನಹಳ್ಳಿ ಪೊಲೀಸ್ ಸ್ಟೇಷನ್ ಅವರೇ ಅರ್ಧ ಕಾರಣ ಹೊಡಿಯಕ್ಕೆ ಅರ್ಧ ಕಾರಣ. ಹಿಂದೆಗಡೆ ಒಂದು ಹಾಲೆ ಒಬ್ಬರೆಲ್ಲ ಕಿತ್ತಾಕ್ಬಿಟ್ಟು ಹೊಡೆದಾಕ್ಬಿಟ್ಟು ಹೋಗಿದ್ದ. ಅವಾಗ ಕಂಪ್ಲೇಂಟ್ ಕೊಟ್ಟಿದ್ದ, ಅದೇನು ಆಕ್ಷನ್ ತಗೊಂಡೇ ಇಲ್ಲ ಅವರು ಮಾದನಹಳ್ಳಿ ಪೊಲೀಸ್ ಸ್ಟೇಷನ್ ಅವರು. ಸೈಟ್ ತಗೊಂಡು 22 ವರ್ಷ ಆಯ್ತು ಸರ್. ಈ ಒಂದು ಕಾನ್ಸೆಪ್ಟ್ ಕಟ್ತಾ ಇದ್ರಿ. ಹೌದು ಸರ್. ಎಲ್ಲ ಹಾಳು ಮಾಡಕ್ಬಿಟ್ರೆ ಎಲ್ಲ ನೈಟ್ ನಮಗೆ ಏನೋ ದಯವಿಟ್ಟು ನೀವು ಮೀಡಿಯಾದಿಂದ ಏನನ್ನ ಸಹಾಯ ಆದ್ರೆ ನಮ್ಗಂತೂ ಪೊಲೀಸ್ನವರಿಂದ ನಮ್ಗೆ ಇದೇ ಇಲ್ಲ, ನಂಬಿಕೆನೇ ಇಲ್ಲ, ನಂಬಿಕೆನೇ ಹೋಗ್ಬಿಡೋದು. ಸರ್ ನಾವು 2025 ಮೇ ತಿಂಗಳಿಂದ ಮನೆ ಸ್ಟಾರ್ಟ್ ಮಾಡಿದ್ವಿ ಸರ್. ಹೋದ ವರ್ಷ 2025ರಲ್ಲಿ ಒಂದು ತಿಂಗಳು ಸ್ಟಾರ್ಟ್ ಮಾಡಿದ್ವಿ. ಅವರು ರಂಗಸ್ವಾಮಯ್ಯ ಅಂತನವರು ಬಂದು ಲೈಟ್ ಫಸ್ಟು ಕಿತ್ತಾಕಿದ್ರು. ಹೋಗಿ ಮಾದನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ವಿ. ಅವರು ಸರಿಯಮ್ಮ ಕರೆದು ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸಿದ್ರು ನಮ್ಮನ್ನು. ಮತ್ತೆ ಅದಾದ ಒಂದು ತಿಂಗಳು ಮತ್ತೆ ಸ್ಟೇ ತಂದರು. ಸ್ಟೇ ತಂದಮೇಲೆ ನಾವು ಕೆಲಸ ನಿಲ್ಸಿದ್ವಿ ಸರ್. ಕೋರ್ಟಿಗೂ ಹೋದ್ವಿ. ರಂಗಸ್ವಾಮಯ್ಯ ಅಂತಂದರೆ ಲೆಗ್ಗೆರೆಯವರು ಸರ್. ಅವರು ಮತ್ತು ಅವ್ರ ಮಕ್ಕಳು. ಅವರು ನಮಗೆ ಬರಬೇಕು ಅಂತ ನಮ್ಗೆ 2024ರಲ್ಲಿ ನಮಗೆ ಆಗಿತ್ತು. ನಾವು ಕಟ್ಟಕ್ಕೆ ಇವಾಗ ನಮಗೆ ನೀವು ಕಂಡಂಗೆ ಗೊತ್ತಲ್ವ ಸರ್, ಬೆಂಗಳೂರಲ್ಲಿ ಜೀವನ ಮಾಡ್ಕೊಂಡು ನಾವು ಒಂದು ನೆಲೆ ಮಾಡ್ಕೋಬೇಕು ಅಂತ ಇವಾಗ ಬಂದಿದ್ಕೆ ಇವಾಗ ಈ ಥರ ಅವ್ರು ನಮಗೆ ಬರಬೇಕು ಇದು ಜಾಗ ಅಂತಂತ ಕೋರ್ಟಿಗೆ ಅವರೇ ಹಾಕಿದ್ರು. ಅಲ್ಲೋಗಿ ಕೋರ್ಟು ನಮ್ಮಂತನೇ ಆಯಿತು. ಇವಾಗ ನೋಡಿದ್ರೆ ಈ ಥರ ರಾತ್ರಿ ಬಂದು 2 ಗಂಟೆ ರಾತ್ರಿಯಲ್ಲಿ ಈ ಥರ ಎಲ್ಲ ಹೊಡಾಕವ್ರು. ಎಲ್ಲ ನಿಂಟ್ಲು ಮಟ್ಟಕ್ಕೆ ಬಂದಿತ್ತು ಸರ್. 7 ಅಡಿಗೆ ಬಂದಿತ್ತು. ಇವಾಗ ನೋಡಿದ್ರೆ ಈ ಥರ ಮಾಡಾಕವ್ರಿ ಸರ್. ಅಲ್ಲ ಇದು ಭೂಮಿ ಬಂದಿದ್ದು ಹೆಂಗೆ ಅಂದ್ರೆ ಪಿತ್ತರಾಜಿತ್ವಾಗ ಅಥವಾ ಯಾರ ಇಲ್ಲ ತಗೊಂಡಿದ್ದು ಸರ್ ನಾವು. ಸರ್ಕಾರಿ ಇಲ್ಲ ತಗೊಂಡಿದ್ದು ಸರ್. ಸೌಭಾಗ್ಯಮ್ಮ ಅವರಿಂದ ರೇವಣ್ಣವ್ರಿಗೆ ಆಗಿತ್ತು ಸರ್. ನಮ್ಮ ಮಾವ ರೇವಣ್ಣ ಅಂತಂದ್ರೆ. ಹೌದು ಸರ್. ಅವರಿಂದ ಇವಾಗ ನಮ್ಮ ಯಜಮಾನ್ರ ಹೆಸರಿಗೆ ಆಗಿತ್ತು ಸರ್, ಮಂಜುನಾಥ್ ಅಂತ ಹೇಳಿ. ಅವ್ರು ಯಾವ ರೀತಿ ಇದ್ರ ಮೇಲೆ ಹಕ್ಕು ಇದು ಮಾಡ್ತಾ ಇರೋದು? ಅವರು ಯಾವ ರೀತಿ ಅಂದರೆ ಇದು ಜಾಗ ನನಗೆ ಬರಬೇಕು, ನಂದು ಇಲ್ಲ ಐತೆ ಅಂತ ಹೇಳ್ಬಿಟ್ಟು ಅವರು 2023ರಲ್ಲಿ ಪೋಡಿ ಚೇಂಜ್ ಮಾಡಿಸ್ಕೊಂಡವ್ರೆ. ಅವ್ರು ಅದೇನೇನು ಮಾಡ್ಕೊಂಡವ್ರ ನಮಗೆ ಗೊತ್ತಿಲ್ಲ ಸರ್. ನೋಡಿದ್ರೆ ಇವಾಗ ಇಲ್ಲಿರೋದು ಆಲ್ಮೋಸ್ಟ್ ಎಲ್ಲಾರ್ದು ಪಾಪ 2004ರಲ್ಲಿ ಆಗಿರೋದು. ಇವಾಗ ಅವ್ರು ಈ ಥರ ಡಸ್ಟ್ಗಳು ವೇಸ್ಟೇಜ್ ಎಲ್ಲ ತಂದು ಹಾಕೋಬಿಟ್ಟು ಯಾವ್ಯಾವ ಖಾಲಿ ಜಾಗ ಐತೋ ಅಲ್ಲೆಲ್ಲ ಅವರು ಇದೇ ಥರ ಮಾಡ್ತಾ ಇರೋದು ಸರ್. ಇವ್ರುಗಳು ಬರಬೇಕು ಅಂತಂತ ಕೋರ್ಟಿಂದನೂ ಅದು ನಮ್ಮಂತೆನೇ ಆಯಿತು. ಇವಾಗ ನೋಡಿದ್ರೆ ಈ ಥರ ನೈಟ್ ಡೇ ಹೊತ್ತು ಬರಲ್ಲ, ಈ ಥರ ನೈಟ್ ಹೊತ್ತು ಬಂದು ಈ ಥರ ಮಾಡ್ತವ್ರೆ ನಮಗೆ. ರಾತ್ರಿ ಒಂದು 10 ಜನ, ಮತ್ತು JCB 3 ಬೈಕು 1 ಕಾರು. ಇವರು ರಂಗಸ್ವಾಮಿಯವ್ರ ಮಕ್ಕಳು. ಮತ್ತೆ ರೂಮಲ್ಲಿ ಇಬ್ರು ತಾತದಿರು ಮಲಗಿದ್ದವ್ರನ್ನ ಅವರು ಈಚೆ ಬರ್ದೇ ಇರಂಗೆ ಅವ್ರಿಗೆ ಬೆದರಿಕೆ ಹಾಕಿ ಅವರು ಈಚೆನೆ ಬಂದಿಲ್ಲ. ಬೆಳಗ್ಗೆ ನಮ್ಮ ಬಾವವ್ರು ಬಂದು ನೋಡಿದಾಗ ಅವರಿಬ್ರು ಒಳಗಡೆನೇ ಇದ್ದಾರೆ ಸರ್. ನಮ್ದು ಎಲ್ಲ 25 ಲಕ್ಷದವರೆಗೂ ಖರ್ಚಾಗಿದೆ ಸರ್. ಇಲ್ಲ ಸರ್, ನಮ್ಮ ಒಡವೆ ಎಲ್ಲ ಅಡ ಇಕ್ಬಿಟ್ಟಿದ್ದೀವಿ ಸರ್. ಹೌದು ಸರ್, ಗೊತ್ತಿದ್ದೇನೆ ಅವ್ರು ದಬ್ಬಾಳಿಕೆ ಮಾಡ್ತಾ ಇರೋದು. ಯಾರು ಇನ್ನೋಸೆನ್ಸ್ ಇರ್ತಾರೋ ಅವ್ರ ಹತ್ರ ಹೋಗಿ ಇವ್ರು ಇದೇ ಕೆಲಸ ಸರ್ ಮಾಡ್ತಾ ಇರೋದು. ನೀವುಗಳೇ ಹೇಳ್ಬೇಕು ಸರ್. ಹೌದು, ಸೆಟ್ಲ್ಮೆಂಟ್ ಅವ್ರು ನಮಗೆ ಸೆಟ್ಲ್ಮೆಂಟ್ಗೂ ಏನು ಕರೆದಿಲ್ಲ ಸರ್. ಅವ್ರ ಮುಖಾಮುಖಿ ಬಂದು ನಮ್ಮ ಹತ್ರ ಹೋರಾಡ್ತಾ ಇಲ್ಲ. ಈ ಥರ ನೈಟಲ್ಲಿ ಬಂದು ನಮ್ಗೆ ಈ ಥರ ಟಾರ್ಚರ್ ಕೊಡ್ತಾವ್ರೆ. ಅವರೇ ಹಾಕಿದ್ರು ಸರ್ ನಮ್ಮ ವಿರೋಧ. ಅದು ನಮ್ಮಂತೆನೇ ಆಯಿತು. ಅವರೇ ಹಾಕಿದ್ದು, ನಾವೇನು ಹೋಗೇ ಇಲ್ಲ ಸರ್. ಎಲ್ಲ ಆಗೈತೆ ಸರ್. ಐತೆ ಸರ್. ನಾವು 2004ರಿಂದ 26ವರೆಗೂ ಕಂದಾಯ ಖಾತೆಯಿಂದನೇ ಎಲ್ಲ ನಾವು ಇಟ್ಕೊಂಡಿದ್ದೀವಿ ಸರ್. ಎಲ್ಲ ಸರ್ ಬೆಳಗ್ಗೆ ನಮ್ಮ ಬಾವವ್ರು ಬಂದು ನೋಡಿರೋದೇ ಸರ್ ನಮಗೆ ಗೊತ್ತಾಗಿರೋದು. ಬೆಳಗ್ಗೆ 5:15 ಅವ್ರು ಬಂದು ನೋಡಿದಾಗ್ಲೇ ನಮಗೆ ಗೊತ್ತು ಸರ್. ಅಂಥವ್ರಿಗೆ ನಮಗೆ ಗೊತ್ತಿರಲಿಲ್ಲ. ಅವರೇ ಮಾಡಿರೋದು. ಇಲ್ಲ, ಫೋನ್ ಕಾಲಲ್ಲೂ ಹೇಳಿದ್ರು ಸರ್, ಅದು ನನ್ನ ಜಾಗ, ನಾನು ಹೊಡೆದಾಕಿದ್ದೀನಿ ಅಂತ ಅವರೇ ಹೇಳಿದ್ದಾರೆ. ಫೋನಲ್ಲೂ ಹೇಳಿದ್ದಾರೆ ಸರ್, ನಾನೇ ಹೊಡೆದಾಕಿರೋದು, ನಂದು ಜಾಗ, ಅದಕ್ಕೆ ನಾನು ಹೊಡೆದಾಕ್ತೆ ಅಂತ ಹೇಳಿದ್ದಾರೆ.
ಪೊಲೀಸರೆಲ್ಲ ಬಂದಿದ್ರು ಸರ್. ಯಾವ ಇವಾಗ ರೀತಿ ನ್ಯಾಯ ಕೊಡಿಸ್ತೀನಿ ಅಂದ್ರೆ ಮೇಡಮ್? ಸರಿ ಅವ್ರು ನೋಡಿ ಹೋಗಿದ್ದಾರೆ, ಇನ್ನು ಅವ್ರೇನು ನಮಗೆ ಗಮನಕ್ಕೇನು ಹೇಳಿಲ್ಲ ಸರ್. ಸರ್ ನಾವು 2004ರಲ್ಲಿ ಸೌಭಾಗ್ಯಮ್ಮ ಅನ್ನೋರ ಹತ್ರ ನಾವು ಇದು ಸೈಟ್ ತೊಗೊಂಡಿರೋದು. ತೊಗೊಂಡ್ಮೇಲೆ ಇದುವರೆಗೂ ಏನೂ ಪ್ರಾಬ್ಲಮ್ ಇರಲಿಲ್ಲ. ನಾವೀಗ ಮನೆಗೆ 2025ರಲ್ಲಿ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವರು ನಾವು ಅರ್ಧಂಬರ್ಧ ಪಾಯ ಹಾಕಿದ ಮೇಲೆ ಅವರು ಸ್ಟೇ ಆರ್ಡ್ರ್ ತೊಗೊಂಬಂದರು. ಸ್ಟೇ ಆರ್ಡ್ರ್ ತೊಗೊಂಬಂದರೆ ಕೆಲಸ ನಿಲ್ಲಿಸಿ ಅಂದ್ಬಿಟ್ಟು ಇದು ಅವರು ಇದು ಮಾಡಿದ್ರು. ನಾವು ಕೆಲಸ ನಿಲ್ಲಿಸ್ಬಿಟ್ಟಿದ್ದೆ 9 ತಿಂಗಳು. 9 ತಿಂಗಳು ಕೆಲಸ ನಿಂತಾದ್ಮೇಲೆ ಕೋರ್ಟಿಂದ ನಮಗೆ ಆರ್ಡ್ರ್ ಆಯಿತು. ನಮಗೆ ನೀವು ಮನೆ ಕಟ್ಕೊಳ್ರಿ ನಿಮ್ಮಂತೆ ಇದೆ ಅಂತ ಕೋರ್ಟಿಂದನೇ ಆರ್ಡ್ರ್ ಆಯಿತು. ನಾವು 2 ತಿಂಗಳಿಂದ ಆಲೇ ಮನೆ ಕಟ್ಟಿ ನಿಂಟ್ಲು ಗಂಟ ಮನೆ ಕಟ್ಟಿದ್ವಿ. ಈಗ ಏಕಾಏಕಿ ನೈಟು ಯಾರು ಇಲ್ದಾಗ ನೋಡಿಕೊಂಡು ಬಂದು ಎಲ್ಲ ಉರುಳಿಸ್ಬಿಟ್ಟಿದ್ದಾರೆ. ಎಲ್ಲ ಇಲ್ದಿರೋ ಟೈಮಲ್ಲಿ ನೋಡಿಕೊಂಡು ಉರುಳಿಸ್ಬಿಟ್ಟು ನೋಡಿ ಎಲ್ಲ ಈ ಥರ ಮಾಡಿದ್ದಾರೆ. ಇಷ್ಟೊಂದು ನಾವು ಖರ್ಚು ಮಾಡಿ ಸಾಲ ಫಲ ಮಾಡಿ ನಾವು ಗಾರ್ಮೆಂಟ್ಸ್ಗೆ ಹೋಗೋದು, ಕೂಲಿ ಮಾಡ್ಕೊಂಡು ಇದು ಮಾಡೋದು. ಕೋರ್ಟ್ ಆದೇಶ ಇದ್ರೂ ಅವ್ರು ಕೇರ್ ಮಾಡಿ ಅವ್ರು ಸ್ವಲ್ಪ ರೌಡಿಸಮ್ ಇದ್ದಾರೆ. ಮತ್ತು ಮೇಲಧಿಕಾರಿಗಳು ಸ್ವಲ್ಪ ಇದಿದೆ, ಅವ್ರಿಗೆ ಲಿಂಕ್ ಇದೆ. ನಮಗೇನು ಇದು ಮಾಡೋಕ್ಕಾಗ್ತಾಯಿಲ್ಲ. ನಮಗೇನು ಮೀಡಿಯಾ ಕಡೆಯಿಂದ ಸ್ವಲ್ಪ ಏನೋ ಹೆಲ್ಪ್ ಮಾಡಿ ಇದು ಮಾಡಿಕೊಡಿ. ಯಾರೆಲ್ಲ ಸಂಪರ್ಕ ಮಾಡಿದ್ರು ಸರ್ ನಿಮಗೆ? ನಮಗೆ ಇದುವರೆಗೆ ಯಾರು ಸಂಪರ್ಕ ಮಾಡಿಲ್ಲ ಸರ್. ಅದೇ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈಗ ಅವ್ರು ಬಂದು ಫೋಟೋ ತಗೊಂಡು ಇದು ಮಾಡ್ಕೊಂಡು ಮಾಜರ್ ಮಾಡ್ಕೊಂಡು ಈಗ ಹೋಗಿದ್ದಾರೆ. ಅದೇ ಇಷ್ಟೆಲ್ಲ ಪೊಲೀಸ್ ವ್ಯವಸ್ಥೆ ಇದೆ, ಯಾಕೆ ಇಷ್ಟು ತಡ ಆಗಿ ಈ ನ್ಯಾಯ ಸ್ಟೇಷನ್ ಅವರೆಲ್ಲ ಸರ್, ಅವರೆಲ್ಲ ದುಡ್ಡಿನವರು ಸ್ವಲ್ಪ. ಆಮೇಲೆ ಅವ್ರಿಗೆ ಎಲ್ಲ ಅವರು ಈ ಲಿಟಿಗೇಷನ್ ಎಲ್ಲಿ ಏನು ಇರುತ್ತೆ ಅವರು ಅದೇ ಸರ್ ಮಾಡೋದು. ಅವ್ರದ್ದು ಇಲ್ಲೆಲ್ಲ 16 ಗುಂಟೆ ಇದೆಯಂತೆ. ಅದು ಬಂದು ರೋಡ್ಗೆ ಮತ್ತೆ ಲೈನ್ ಅಡಿಗೆ ಹೋಗ್ಬಿಟ್ಟೈತೆ. ಅದು ಹೋಗಿರೋದ್ರಿಂದ ಅವರು ಅದನ್ನು ಬಿಟ್ಬಿಟ್ಟು ಈ ಕಡೆ 16 ಗುಂಟೆ ನಮ್ಗೆ ಇಲ್ಲಿ ಬರಬೇಕು ಅಂದ್ಬಿಟ್ಟು ಪೋಡಿ ಏನೋ ಮಾಡಿಸ್ಕೊಂಡು ಇದು ನಮಗೆ ಬರಬೇಕು ಅಂತ ಇದು ಮಾಡೋರೆ. ಅದು ನಾವು ಕೋರ್ಟ್ ಮುಖಾಂತರನೇ ಹೋಗಿ ಬಗೆಹರಿಸ್ಕೊಂಡ್ರು ಬಂದು ಈ ಥರ ಮಾಡಿದ್ದಾರೆ. ಕೋರ್ಟಿಗೆ ಬೆಲೆ ಇಲ್ಲ ಅವ್ರಿಗೆ ನ್ಯಾಯ ಕೋರ್ಟು ಯಾರು ಅವ್ರಿಗೆ ಬೆಲೆನೇ ಇಲ್ಲ. ಈ ನಗರಸಭೆ ರೆವಿನ್ಯೂ ಅಧಿಕಾರಿಗಳೆಲ್ಲ ಬಂದು ಇದನ್ನು ವ್ಯಾಜ್ಯ ಇದು ಮಾಡ್ಬೇಕಿತ್ತಲ್ಲ, ಯಾಕೆ ಅವರು ಅಷ್ಟು ನೆಗ್ಲಿಜೆನ್ಸಿ ಅಂತ ಅವ್ರಿಗೆ? ಯಾರು ಬರಲ್ಲ ಸರ್, ಎಲ್ಲ ಸುಮ್ಮನೆ ಎಲ್ಲದು ಇದು ಎಲ್ಲ. ಏನಾದರೂ ಜೀವಹಾನಿಯಾಗೋ ಮಟ್ಟಕ್ಕೆ ಆಗಿದ್ರೆ ಯಾರು ಹೊಣೆ ಸರ್? ಅವು ಇಬ್ಬರು ಮಲಗಿದ್ರು ಸರ್ ಅಲ್ಲಿ ರೂಮಲ್ಲಿ. ಈಗ ಅವ್ರನ್ನ ಲಾಕ್ ಮಾಡಿಬಿಟ್ಟು ಈಗ ಈ ಥರ ನೈಟ್ ಇದು ಮಾಡಿರೋದು. ಆಮೇಲೆ ಬೆಳಗ್ಗೆ ಬಂದು ಡೋರು ಲಾಕ್ ಆದಾಗ ತೆಗ್ದು ಇದು ನೋಡಿದಾಗ ಇದು ಗೊತ್ತಾಗಿದ್ದು ನಮ್ಗೆ. ನೋಡಿ ಎಲ್ಲ ಎಷ್ಟೊಂದು ದೌರ್ಜನ್ಯ ನಡೀತೈತಲ್ಲ ಬೆಂಗಳೂರಲ್ಲಿ ಅಂತ, ಇಂಥ ನಗರದಲ್ಲಿ ಇಷ್ಟೊಂದು ದೌರ್ಜನ್ಯ, ಏನು ಹೇಳ್ತೀರಿ ಸರ್? ತುಂಬ ಕಷ್ಟ ಸರ್. ಇಲ್ಲಿ ಬಡವ್ರ ಬಗ್ರುಗಳು ಇದು ಮಾಡೋದು, ಎಲ್ಲ ದುಡ್ಡಿರೋರು ತುಂಬ ಕಷ್ಟ ಇದೆ. ಪೊಲೀಸರು ನ್ಯಾಯ ಕೊಡಿಸ್ಬೇಕು ದಯವಿಟ್ಟು. ಅವರು ಪೊಲೀಸ್ನವ್ರು ಸ್ವಲ್ಪ ಇದು ಮಾಡ್ಬೇಕು ನಮಗೆ. ನಾವು ಆಲೇ ಒಂದು ಸರಿ ಅವ್ರ ಮಗ ಬಂದ್ಬಿಟ್ಟು ಮೀಟ್ರೆಲ್ಲ ಕಿತ್ತಾಕ್ಬಿಟ್ಟು ಕರೆಂಟೆಲ್ಲ ಇದು ಮಾಡಿಬಿಟ್ಟು ಹೋಗಿದ್ರು. ಅವಾಗ ಒಂದು ಕಂಪ್ಲೇಂಟ್ ಕೊಟ್ಟಿದ್ದು, ನಾವು ಕರೆಸಿ ಮಾತಾಡ್ತೀವಿ ಅಂತ ಹೇಳಿದರು. ಕರೆಸಿ ಮಾತಾಡಿದ್ರು ಏನೋ ಗೊತ್ತಿಲ್ಲ. ಈಗ ಬಂದು ಈ ಥರ ಬಿಲ್ಡಿಂಗ್ನೇ ಇದು ಮಾಡೋರೆ. ಅಂದರೆ ಪೊಲೀಸ್ಗೆ ಬೆಲೆನೇ ಇಲ್ಲ ಅವ್ರಿಗೆ. ಪೊಲೀಸ್ಗೂ ಬೆಲೆ ಇಲ್ಲ, ಕೋರ್ಟ್ಗೂ ಬೆಲೆ ಇಲ್ಲ. ಅವ್ರದ್ದೇ ಒಂಥರ ಸರ್ಕಾರ ಆಗ್ಬಿಟ್ಟದ ಈಗ ಅವ್ರದ್ದು, ಗುಂಡಾಗಿರಿ ಸರ್ಕಾರ. ಅವ್ರ ಅಂಗಸಮಯ ಮತ್ತು ಮಕ್ಕಳು ಏನು ರಾಜಕೀಯದವರ ಸರ್? ರಾಜಕೀಯದನ್ನೆಲ್ಲ ಅವರು ಬಂದು ಅಲ್ಲಿ ಅರ್ಕಾವತಿ ಬಡಾವಣೆ ಅಂತ ಅರ್ಕಾವತಿಯಿಂದ ಒಂದು ಇದಿದೆ, ಅಲ್ಲಿ ಇದು ಮಾಡ್ಕೊಂಡು ಅಲ್ಲಿ ಏನಾದರೂ ಪ್ಲಾಸ್ಟಿಕ್ಕು ಅದು ಆಲೋ ಬ್ಲಾಕ್ ಮಾಡ್ಕೊಂಡು ಅಲ್ಲೆಲ್ಲ ಲಿಟಿಗೇಷನ್ ಇದು ಮಾಡ್ಕೊಂಡು ಇದು ಮಾಡ್ತಾರೆ. ಈ ಥರ ಏನಾದರೂ ಯಾರು ಖಾಲಿ ಜಾಗಗಳು ಎಲ್ಲಿ ಇರ್ತದೋ ಅಲ್ಲಿ ಬೇರೆ ಕಡೆ ಒಂದು ಸ್ವಲ್ಪ ತಗೊಂಬಿಡೋದು, ಒಂದು 8 ಗುಂಟೆನೋ 10 ಗುಂಟೆನೋ ಚೆನ್ನಾಗಿರೋ ಕಡೆ ಇದು ಇಲ್ಲಿ ಬರಬೇಕು. ಆ ಪೇಪರ್ಗಳು ಏನೋ ಬ್ಲಾಕ್ ಮೇಲ್ ಮಾಡ್ಕೊಂಡು ಇದು ಮಾಡ್ಕೊಂಡು ಮಾಡೋದು, ಲಂಚ ಪಂಚ ಕೊಟ್ಕೊಂಡು. ಈಗ ಈ ಥರ ನಾವೇನೋ ಮನೆ ಕಟ್ಟೋಕೆ ಬಂದವ್ರಿಗೆ ಅವ್ರಿಗೆ ಇದು ಮಾಡೋದು, ದುಡ್ಡು ಕೊಡಿ ಇಲ್ಲ ಅಂದರೆ ಇದು ಮಾಡಿ ಅಂತ. ಈ ಥರ ನಾವು ಏನಕ್ಕೂ ದುಡ್ಡು ಕೊಡಲ್ಲ, ನಮ್ಮ ಜಾಗ ನಾವು ದುಡ್ಡು ಕೊಡಲ್ಲ ಅಂದ್ರೂ ನೈಟೇ ಬಂದು ಈ ಥರ ಉಳಿಸ್ಬಿಡೋದು. ಇಲ್ಲಿ ಮೊದಲು ಅಲ್ಲೊಂದು ಹಂಗೆ ಮಾಡಿದ್ರು, ಆ ಕಡೆ ಒಂದಿತ್ತು, ಅಲ್ಲೂ ಅದೇ ಥರ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿದ್ರು. ಇವತ್ತು ನೋಡಿದ್ರೆ ಇದು ನೈಟು 2 ಗಂಟೆಗೆ ಈ ಥರ ಡೆಮಾಲಿಷ್ ಮಾಡಿಬಿಟ್ಟು ಇದು ಮಾಡೋರು. ಬೇರೆ ಆಸ್ತಿಗೇನು ಹೋಗಿಲ್ಲ. ಇದು ನಮ್ಮ ಅಪ್ಪನ ಆಸ್ತಿ. ಇದು ಕಟ್ತಾ ಇರೋದು ನನ್ನ ತಮ್ಮನಿಗೆ ಇದನ್ನು ಬಿಟ್ಕೊಟ್ಟಾರೆ, ನಮ್ಮ ಅಪ್ಪ ಕಟ್ತಾವ್ರೆ. ಆಲೆ ಮುಂಚೆ ಇದು ಕೇಸ್ ಆಗಿತ್ತು. ಕೇಸ್ ಆದಾಗ ಹಿಂಗೆ ಅವ್ರೇನು ಮಾಡಿದ್ರು, ನಮಗೆ ಬರಬೇಕು ಅಂತ ಆವಾಗ ಗಲಾಟೆ ಮಾಡಿದರು. ಗಲಾಟೆ ಮಾಡಿದಾಗ ಏನು ಮಾಡಿದ್ರು ಇವರು, ಇದು ರೂಮಿಗೆ ಕರೆಂಟ್ ಕೊಟ್ಟಿದ್ರಲ್ಲ, ಮೇನ್ಸ್ ಲೈನೇ ಕಟ್ ಮಾಡಿಬಿಟ್ಟು ರೋಡಿಗೆ ಬಿಟ್ಟಿದ್ರು. ರೋಡಿಗೆ ಬಿಟ್ಟವ್ರು ಯಾರೋ ನೋಡಿದವರು ಈ ಥರ ಹಿಂಗೆ ಮಾಡಿದ್ರಲ್ಲ ಅಂತ ನಮ್ಮ ಮೇಲೆ ಹೇಳಿದರು. ಅವಾಗ ಬಂದು ಅವಾಗ ಎಷ್ಟು ಗಂಟೆ? 11 ಗಂಟೆ ರಾತ್ರಿ. 11 ಗಂಟೆ ರಾತ್ರಿ ಬಂದು ನೋಡಿದಾಗ 4-5 ಜನ ಬೈಕಾಗಿ ಬಂದಿದ್ರಂತೆ. ಈ ಕಡೆ ಆ ಕಡೆ ಎಲ್ಲ ಕತ್ಲೆ ಒಳಗೆ ನಿಂತಿದ್ದು ಕಟ್ ಮಾಡಿಬಿಟ್ಟು ರೋಡಿಗೆ ಕೊಟ್ಟು ಬಿಲ್ಡಿಂಗ್ ಹೊಡಾಕಕ್ಕೆ ಮಾಡಿದರು. ನಮ್ಮ ತಾತ ಅದ್ರೊಳಗೆ ಮನಗಿತ್ತು. ನಮ್ಮ ತಾತ ನೋಡ್ಬಿಟ್ಟು ಬಿಟ್ಬಿಟ್ಟು ಹೋಗಿದ್ದಾರೆ. ನಮ್ಗೆ ಯಾರೋ ಹಿಂಗೆ ಅಕ್ಕಪಕ್ಕದವ್ರು ಹೇಳಿದರು. ನಾವು ಬರೋಷ್ಟೊತ್ತಿಗೆ ಇರಲಿಲ್ಲ ಅವರು. ಅವಾಗ ಹೋಗಿ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಾಗ ಅವಾಗ ಅವ್ರನ್ನ ಕರೆಸಿದ್ರು, ಅವ್ರು ಇದು ಮಾಡಿದ್ರು. ತಿರ್ಗಿ ಮತ್ತೆ ಅವ್ರಿಗೆ ಏನು ಇದು ಮಾಡಲಿಲ್ಲ. ನಮಗೆ
ನಮಗೇನು ಇದನ್ನು ಹೇಳಲೇ ಇಲ್ಲ ಅವರು. ನಾವು ಕರೆಸಿ ಮಾತಾಡ್ತೀವಿ ಅಂದರು ಅವರವರೇ ಮಾತಾಡ್ಕೊಂಡ್ರು, ನಮಗೇನು ಇದು ಮಾಡಲಿಲ್ಲ. ಆಮೇಲೆ ಕೋರ್ಟ್ಗೆ ಹಾಕಿದ್ರು, ಕೋರ್ಟಿಂದ ತೀರ್ಮಾನ ಆಯಿತು. ಕೋರ್ಟಿಂದ ತೀರ್ಮಾನ ಆದಾಗ ನಾವು ಇವರು ಮನೆ ಕಟ್ಟಕ್ಕೆ ಶುರು ಮಾಡಿದ್ರು. ಇದ್ರೊಳಗೆ ಬಡವ್ರ ಬಗ್ಗೆ ಹೆಂಗ್ರಿ ಮಾತಾಡೋದು, ನಾವು ಬದುಕಬೇಕು. ಹಾಂ, ನಾವು ಕೂಲಿ ಮಾಡ್ಕೊಂಡು ತಿನ್ನೋರು, ನಾವು ರೈತರುಗಳು ಕೂಲಿ ಮಾಡ್ಕೊಂಡು ತಿನ್ನೋರು. ನಾವು ಈ ಥರ ನಮಗೆ ನಷ್ಟ ಆಗಿಬಿಟ್ರೆ ನಾವು ಯಾವ ಥರ ಬಾಳಬೇಕು ಅಕ್ಕಪಕ್ಕದಲ್ಲಿ? ಇವ್ರ ಥರ ನಾವು ಬೇರೆ ಆಸ್ತಿ ಬೀಳ್ತಾ ಇದ್ದೀವ? ಎಲ್ಲಾನ ಖಾಲಿ ಜಾಗ ಇರಲಿ, ಆ ಖಾಲಿ ಜಾಗದಾಗ ಹೋಗಿ ಕೂತ್ಕೊಳ್ಳೋದು, ಇದು ನಮ್ಮದು ಅಂತ ದೌರ್ಜನ್ಯ ಮಾಡಿ ಬೆಳ್ಕೊಂತಾರೆ. ನಮ್ಗೆ ಆ ಥರ ನಾವು ಮಾಡ್ತಾ ಇಲ್ಲ. ನಮಗೋಸ್ಕರ ನಾವು ಮಾಡ್ತಾ ಇದ್ದೀವಿ. ಈ ಥರ ಎಲ್ಲ ಮಾಡ್ತಾ ಇದ್ರೆ ಸರಿನಾ ಸರ್? ಇದಕ್ಕೆ ನ್ಯಾಯ ಕೊಡೋರು ಯಾರು ಸರ್ ನಮಗೆ?